ಹಲೋ ಎವ್ರಿವನ್. ಕರಾವಳಿಯಲ್ಲಿ ಈಗ ನಮ್ಗೆ ಆಷಾಢ ಮಾಸ. ಈ ಮಾಸದಲ್ಲಿ ಮಾಡುವಂತ ವಿಶೇಷ ತಿಂಡಿಯಲ್ಲಿ ಪತ್ರೊಡೆ ಕೂಡ ಒಂದು. ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ನನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ರಾತ್ರಿ ನಾನು 3 ಲೋಟ ಕುಚ್ಚಲಕ್ಕಿಯನ್ನು ನೆನೆ ಹಾಕಲಿಕ್ಕೆ ಇಟ್ಟಿದ್ದೆ. ಬೆಳಗ್ಗೆ ಆಗ್ತಿದ್ದ ಹಾಗೆ ಪತ್ರೊಡೆ ಮಾಡ್ಲಿಕ್ಕೆ ನಮ್ಗೆ ಮುಖ್ಯವಾಗಿ ಬೇಕಾಗಿರುವಂತಹ ಕೆಸುವಿನ ಎಲೆಯನ್ನ ತೆಗಿಯೋಕೆ ಅಂತ ನಾನು ನಮ್ಮ ತೋಟಕ್ಕೆ ಬಂದೆ. ಸೊ ನನಗೆ ಇಲ್ಲಿ ತುಂಬಾನೇ ಎಲೆಗಳು ಕೂಡ ಸಿಕ್ಕಿದ್ವು. ಇದ್ರ ಜೊತೆಗೆ ನಾನು ಈ ಗಟ್ಟಿ ಮಾಡ್ಲಿಕ್ಕೆ ಅಂತ ಬೇಕಾಗಿರುವಂತಹ ತೇಗದ ಎಲೆ ಏನಿದೆ ಅದನ್ನು ಕೂಡ ತೆಗೆಯೋಕೆ ಅಂತ ನಾನು ಬಂದಿದ್ದೇನೆ. ಸೊ ಇದನ್ನ ನೋಡ್ತಾ ಇರ್ಬೋದು ನೀವು. ಇದಕ್ಕೆ ತೇಗದ ಎಲೆ ಅಂತ ಹೇಳ್ತೀವಿ, ತುಳುವಿನಲ್ಲಿ ನಾವು ತೆಕ್ಕೆ ಎಲೆ ಅಂತ ಹೇಳ್ತೀವಿ. ಸೊ ಇದರಿಂದ ಎಲೆನ ಮಡಚಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಎಲ್ಲ ಎಲೆಗಳನ್ನು ಕೂಡ ತಗೊಂಡ್ ಬಂದ್ಮೇಲೆ ಅದನ್ನೆಲ್ಲನೂ ಚೆನ್ನಾಗಿ ವಾಶ್ ಮಾಡಿದೆ. ಈ ಆಟಿ ಮಾಸದಲ್ಲಿ ಈ ರೀತಿಯ ತಿಂಡಿಗಳನ್ನೆಲ್ಲ ತಿಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನನಗೂ ಕೂಡ ಈ ಸಂಪ್ರದಾಯನ ಫಾಲೋ ಮಾಡೋದಂದ್ರೆ ತುಂಬಾನೇ ಇಷ್ಟ. ಎಲೆ ಎಲ್ಲ ತೊಳ್ಕೊಂಡ್ಮೇಲೆ ಒಂದ್ರ ಮೇಲೊಂದಂತೆ ಎಲ್ಲಾ ಎಲೆಗಳನ್ನು ಈ ರೀತಿ ಜೋಡಿಸ್ತಾ ಹೋಗ್ಬೇಕು. ಸೊ ಜೋಡಿಸಿದ ನಂತರ ಈ ರೀತಿ ಕತ್ರಿ ಸಹಾಯದಿಂದ ಕಟ್ ಮಾಡ್ಕೋಬೇಕು. ಕೆಲವರು ನೈಫಲ್ಲಿ ಕಟ್ ಮಾಡ್ಕೊತಾರೆ, ಬಟ್ ನನಗೆ ಸೀಸರಿಂದ ತುಂಬಾನೇ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಹೋಗ್ತೀನಿ. ನಂತರ ಒಂದು ಪ್ಯಾನ್ಗೆ 6 ರಿಂದ 8 ಬ್ಯಾಡಗಿ ಮೆಣಸನ್ನ ಫ್ರೈ ಮಾಡ್ಕೋಬೇಕು. ನಂತರ 1 ಟೇಬಲ್ ಸ್ಪೂನ್ ಕೊರಿಯಂಡರ್ ಸೀಡ್ಸ್ ಹಾಗೇನೆ ಸ್ವಲ್ಪ ಕರಿಬೇವು ಕೂಡ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಇದ್ರ ಜೊತೆ ಸೇರಿಸ್ಕೋಬೇಕು. ಹಾಗೇನೆ ಸ್ವಲ್ಪ ಉದ್ದಿನ ಬೇಳೆ ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಹುಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಕೆಸುವಿನ ಎಲೆ ತುರಿಕೆ ಇರೋ ಕಾರಣ ಹುಳಿನ ನಾವು ಇದ್ರ ಜೊತೆ ಯೂಸ್ ಮಾಡ್ತೀವಿ. ಸೊ ನೆನೆ ಹಾಕಿದ್ದಂತಹ ಅಕ್ಕಿನ ಚೆನ್ನಾಗಿ ತೊಳ್ಕೋಬೇಕು. ಅಕ್ಕಿಯನ್ನು ರುಬ್ಬು ಪ್ರತಿ ಹಂತದಲ್ಲಿ ಕೂಡ ಆಗ್ಲೇ ರೋಸ್ಟ್ ಮಾಡಿರುವಂತಹ ಬ್ಯಾಡಗಿ ಮೆಣಸು, ಕೊತ್ತಂಬರಿ, ಹುಳಿ ಹಾಗೇನೆ ಸ್ವಲ್ಪ ನೀರು ಹಾಗೂ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚೆನ್ನಾಗಿ ರುಬ್ಕೋಬೇಕು. ಸೊ ಪ್ರತಿ ಹಂತದಲ್ಲಿ ಕೂಡ ಇದೇ ರೀತಿ ರುಬ್ಕೊಂಡು ಬರ್ಬೇಕು. ನಾನು ಇಲ್ಲಿ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ರುಬ್ಬಿದ್ನ ಮಾತ್ರ ಇಲ್ಲಿ ತೋರಿಸಿದ್ದೀನಿ. ಸೊ ಎಲ್ಲಾನು ರುಬ್ಕೊಂಡ್ಮೇಲೆ ಅವಾಗ್ಲೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಎಲೆಗಳನ್ನ ಇದ್ರ ಜೊತೆಗೆ ಸೇರಿಸ್ಕೋಬೇಕು. ಸೊ ಎಲ್ಲಾ ಎಲೆಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸರಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಾಡಿಸ್ಕೋಬೇಕು. ಯಾಕಂತಂದ್ರೆ ಹಿಟ್ಟಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಆಮೇಲೆ ಎಲೆಯಲ್ಲಿ ತಟ್ಟಬೇಕಾದ್ರೆ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಗಟ್ಟಿ ಆಗೋದ್ರಿಂದ ನಮಗೆ ಎಲೆ ಮೇಲೆ ತುಂಬಾ ಈಸಿಯಾಗಿ ಹರಡ್ಕೋಬಹುದು. ಆಮೇಲೆ ಈ ತೇಗದ ಎಲೆ ಏನಿದೆಯಲ್ಲ ಅದನ್ನ ಚೆನ್ನಾಗಿ ಒರೆಸ್ಕೋಬೇಕು. ಅದರ ನೀರಿನ ಅಂಶ ಎಲ್ಲ ತೆಗಿಬೇಕು. ಸೊ ಇದನ್ನ ನಾವು ತುಳುವಿನಲ್ಲಿ ತೆಕ್ಕಿನ ಎಲೆ ಅಂತ ಹೇಳ್ತೇವೆ. ಸೊ ಚೆನ್ನಾಗಿ ಒರೆಸ್ಕೊಂಡ್ಮೇಲೆ ಹಿಟ್ಟನ್ನ ಈ ರೀತಿ ಹರಡ್ಕೋಬೇಕು. ನಂತರ ನೋಡ್ಬೋದು ನೀವು ಯಾವ ರೀತಿ ನಾನು ಇಲ್ಲಿ ಮಡಚಿ ಇಟ್ಟಿದ್ದೀನಿ ಅಂತೇಳಿ. ಸೊ ಎಲ್ಲಾ ಎಲೆಗಳನ್ನು ಕೂಡ ಇದೇ ರೀತಿ ಮಡಚ್ಕೊಂಡು ನಾವಿಲ್ಲಿ ಇಡ್ಲಿ ಮಾಡೋ ಪಾತ್ರೆ ಇದೆಯಲ್ಲ ಅದರಲ್ಲಿ ಬೇಯಿಸ್ಕೋಬೇಕು. ನಾನಿಲ್ಲಿ ಸುಮಾರು 45 ಮಿನಿಟ್ಸ್ ಬೇಯಲಿಕ್ಕೆ ಇಟ್ಟಿದ್ದೆ. ಅದು ಬೇಯೋಷ್ಟ್ರೊಳಗಡೆ ನಾವಿಲ್ಲಿ ಗ್ರೇವಿಗೆ ರೆಡಿ ಮಾಡೋಣ. ಸೊ ಮೊದಲಿಗೆ ಇಲ್ಲಿ ನಾನು ಪ್ಯಾನಿಗೆ ಒಂದು 6 ರಿಂದ 7 ಬ್ಯಾಡಗಿ ಮೆಣಸು ಹಾಗೂ ಒಂದು 4 ಗಿಡ್ಡ ಮೆಣಸನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಅದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಗೇನೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿಸ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಮೆಂತೆ, ಸ್ವಲ್ಪ ಅಕ್ಕಿ, ಸ್ವಲ್ಪ ಉದ್ದಿನ ಬೇಳೆ ಎಲ್ಲಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸೇಮ್ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕೊಂಡು ಅರ್ಧ ಈರುಳ್ಳಿನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಇಲ್ಲಿ ನಾನು ಗ್ರೇಟ್ ಮಾಡ್ಕೊಂಡಿರುವಂತಹ ಒಂದು ಕೊಕೊನಟ್ ಕೂಡ ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಎಲ್ಲಾನು ಚೆನ್ನಾಗಿ ಫ್ರೈ ಆದ್ಮೇಲೆ ಇಲ್ಲಿ ಆಗ್ಲೇ ಫ್ರೈ ಮಾಡ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ 7 ರಿಂದ 8 ಬೆಳ್ಳುಳ್ಳಿ ಹಾಗೂ 1 ಚಿಟಿಕೆ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡು ಹಾಗೇನೆ ಫ್ರೈ ಮಾಡ್ಕೊಂಡಿರುವಂತಹ ಕೊಕೊನಟ್ಗೆ ಸ್ವಲ್ಪ ಅರಿಶಿನ ಕೂಡ ಹಾಕೊಂಡು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಸಾಕು. ಯಾಕಂತಂದ್ರೆ ಮತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಗ್ರೈಂಡರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಇದರಲ್ಲಿ ತರಿ ಆಗೋಷ್ಟು ಮಾಡಿದ್ರೆ ಸಾಕು. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ರೋಸ್ಟ್ ಮಾಡಿರೋಂತಹ ಅಕ್ಕಿ ಹಾಗೂ ಉದ್ದಿನ ಬೇಳೆನ ಇದ್ರ ಜೊತೆಗೆ ಈಗ ಹಾಕೋಂಗಿಲ್ಲ. ಸೊ ಚೆನ್ನಾಗಿ ಗ್ರೈಂಡರಲ್ಲಿ ಗ್ರೈಂಡ್ ಆದಮೇಲೆ ಇನ್ನೇನು ತೆಗಿಯೋ ಒಂದು 5 ಮಿನಿಟ್ಸ್ ಮುಂಚೆ ಹಾಕಿದ್ರೆ ಆಯಿತು. ಯಾಕಂತಂದರೆ ಆ ಪರಿಮಳ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅಕ್ಕಿ ಹಾಗೂ ಉದ್ದಿನ ಬೇಳೆ ಏನು ನಾವು ರೋಸ್ಟ್ ಮಾಡಿರ್ತೀವಲ್ಲ ಅದನ್ನು ನಾವು ಲಾಸ್ಟಿಗೆ ಹಾಕ್ಕೊತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಕಡ್ದಿದ್ದೀನಿ ಅಷ್ಟೇ. ಸೊ ನಂತರ ಎಲ್ಲವನ್ನು ನಾನು ಗ್ರೈಂಡರಲ್ಲೇ ಕಡಿತೀನಿ. ಯಾಕಂತಂದರೆ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿದಾಗ ತುಂಬಾ ಚೆನ್ನಾಗೇ ಬರುತ್ತೆ ನೈಸಾಗಿ. ಸೊ ಬರೀ ತರಿ ಆಗೋಷ್ಟು ಮಾತ್ರ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ತರ್ತರಿಯಾಗಿ ರುಬ್ಕೊಂಡಿರುವಂತಹ ಮಸಾಲೆನ ಗ್ರೈಂಡರ್ಗೆ ನಾವು ಟ್ರಾನ್ಸ್ಫರ್ ಮಾಡೋಣ.
ಇದರ ಮುಚ್ಚಳನ ಮುಚ್ಚಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡೋಣ. ಸೊ ಆಗಲೇ ನಾವು ಬೇಯೋದಕ್ಕೆ ಇಟ್ಟಿರೋಂತಹ ತಿಂಡಿ ರೆಡಿ ಆಗಿದೆ. ವಾವ್! ಸೊ ಇಲ್ಲಿ ನೋಡ್ಬೋದು ನೀವು, ತೆಗೆದ ಇಲ್ಲಿ ಕಲರ್ ಎಲ್ಲ ಈ ಗಟ್ಟಿಲಿ ಅಂಟ್ಕೊಂಡಿದೆ. ಸೊ ಎಲ್ಲವನ್ನೂ ಈ ರೀತಿ ನಾವೀಗ ಪೀಸ್ ಮಾಡ್ಕೋಬೇಕು. ಸೊ ಪೀಸ್ ಮಾಡ್ಕೊಂಡ್ಮೇಲೆ ಫೈನಲಿ ನಮಗೆ ಇಷ್ಟೀಗ ಕಲೆಕ್ಟ್ ಆಗಿದೆ. ಸೊ ಇವಾಗ ಗ್ರೈಂಡರಲ್ಲಿ ಹಾಕಿರುವಂತಹ ಗ್ರೇವಿ ಕೂಡ ನೋಡ್ಬೋದು ನೀವು, ಇಲ್ಲಿ 75% ಅಷ್ಟು ಗ್ರೈಂಡ್ ಆಗಿದೆ. ಸೊ ಈ ಟೈಮಲ್ಲಿ ನಾನು ಆವಾಗಲೇ ಹೇಳಿದಾಗೆ ಅಕ್ಕಿ ಹಾಗೂ ಉದ್ದಿನಬೇಳೆನ ಸೇರಿಸ್ಕೊಂಡು ಒಂದು 2 ಮಿನಿಟ್ಸ್ ಗ್ರೈಂಡ್ ಮಾಡಿದರೆ ಸಾಕು. ಗ್ರೈಂಡ್ ಮಾಡಿರೋ ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ಒಂದು ಡೀಪ್ ಆಗಿರುವಂತಹ ಪಾತ್ರೆಗೆ ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು, ಹಾಗೇನೆ ಅದಕ್ಕೆ ಒಂದು 2ರಷ್ಟು ಈರುಳ್ಳಿನ ಹಾಕ್ಕೊಂಡು ಸ್ಲೈಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಾಗೇನೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಗ್ರೈಂಡ್ ಮಾಡ್ಕೊಂಡಿರೋಂತಹ ಮಸಾಲಾನ ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ ಅದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಾಡೋ ಪ್ರಾಸೆಸ್ ಸ್ವಲ್ಪ ಲಾಂಗ್ ಅನಿಸಿದ್ರು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನನಗೂ ಅಷ್ಟೇ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಈ ಟೈಮಲ್ಲಿ ಒಂದ್ಸರಿ ತಿನ್ನಲೇಬೇಕು ಅಂತ ಅನಿಸಿ ನಾನು ಮಾಡಿದೆ. ಇಲ್ಲಿ ನೋಡಬಹುದು ನೀವು, ಗ್ರೇವಿ ತುಂಬಾ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕೂಡ ಟೇಸ್ಟ್ ಮಾಡಿ, ಯಾಕಂತಂದರೆ ಉಪ್ಪು ಕಡಿಮೆ ಆಗಿದೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಇವಾಗಲೇ ಸೇರಿಸ್ಕೊಳ್ಳಿ. ಹಾಗೆಯೇ ನಾವು ಆವಾಗಲೇ ಬೇಯಿಸ್ಕೊಂಡಿರೋಂತಹ ಗಟ್ಟಿ ಕೂಡ ನಾವು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬೇಯಿಸಿದರೆ ಸಾಕು, ನಮ್ಮ ಪತ್ರೊಡೆ ಸವಿಯೋಕ್ಕೆ ರೆಡಿ ಆಗುತ್ತೆ. ಸೊ ಫೈನಲಿ ಆ 10 ಮಿನಿಟ್ಸ್ ಮುಗೀತು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಬಿಡಿ ಬಿಡಿಯಾಗಿ. ನಿಮಗೆ ಇದು ಲಾಂಗ್ ಪ್ರೊಸೆಸ್ ಅಂತ ಅನಿಸಿದ್ರೂ ಕೂಡ ಒಂದ್ಸರಿ ಏನಾದರೂ ನೀವು ಮಾಡಿದ್ರಿ ಅಂತಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟಂತೂ ಗ್ಯಾರಂಟಿ ಕೊಡ್ತೀನಿ. ಸೊ ಲಿಡ್ನ ಕ್ಲೋಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇಲ್ಲಿ ಕೊನೆಗೆ ಈರುಳ್ಳಿ ಒಗ್ಗರಣೆ ಹಾಕೋದನ್ನು ಮಾತ್ರ ಮರಿಬೇಡಿ. ಸೊ ಈರುಳ್ಳಿ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅದ್ರ ಜೊತೆಗೆ ಮನೆ ತುಂಬ ಪರಿಮಳ ಹರಡ್ಕೊಂಡು ತಿನ್ನೋದಕ್ಕೆ ತುಂಬಾ ಟೆಂಪ್ಟ್ ಆಗುತ್ತೆ. ಸೊ ನನಗಂತೂ ಇದನ್ನು ಮಾಡಿದಾಗಿಂದ ಯಾವಾಗ ತಿಂತೀನಿ ಅಂತ ಅನಿಸ್ಬಿಟ್ಟಿದೆ. ಸೊ ನೋಡ್ತಾ ಇದ್ರೆ ನನಗೆ ತಡೆಯೋಕ್ಕಾಗ್ತಾ ಇಲ್ಲ. ಟೇಸ್ಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಖತ್ತಾಗಿ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಮತ್ತೆ ಮತ್ತೆ ನೀವು ಕೂಡ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ. ಮತ್ತೆ ಮುಂದಿನ ರೆಸಿಪಿ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಾಮೆಂಟಲ್ಲಿ ತಿಳಿಸಿ. ಸೊ ಮುಂದಿನ ರೆಸಿಪಿ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.